ರಾಜ್ಯ ಕಾಂಗ್ರೆಸ್ ಸರ್ಕಾರದಿಂದ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಕೋವಿಡ್ ಹಗರಣದಲ್ಲಿ ಮೊದಲ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಸೇರಿ 5 ವಿರುದ್ಧ ಎಫ್ಐಆರ್ ಆಗಿದೆ. ಕೋವಿಡ್ ಕಿಟ್ ಖರೀದಿಯಲ್ಲಿ ಭಾರೀ ಅವ್ಯವಹಾರದ ಆರೋಪ. ಈಗಾಗಲೇ ಮೈಕಲ್ ಡಿ ಕುನ್ಹಾ ಅವರ ಸಮಿತಿ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದೆ. 1 ತಿಂಗಳಾದ ಮೇಲೆ ಈಗ ಮೊದಲ ಎಫ್ಐಆರ್. ಯಾರ್ಯಾರೆಲ್ಲ ಈ ಅವ್ಯವಹಾರದಲ್ಲಿ ಭಾಗಿಯಾಗಿದ್ರು, ಅಕ್ರಮದಲ್ಲಿ ತೊಡಗಿಕೊಂಡಿದ್ರು, ಯಾರ್ಯಾರ ಮೇಲೆ ಆರೋಪ ಇತ್ತೋ ಅವ್ರಿಗೀಗ ಢವಢವ ಶುರುವಾಗಿದೆ. ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಿಕೊಂಡು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಅದರಲ್ಲೂ ಬಿಜೆಪಿಯ ಸರ್ಕಾರದ ಅವಧಿಯಲ್ಲಿ ನಡೆದಿತ್ತು ಅನ್ನುವಂಥ ಒಂದು ಅವ್ಯವಹಾರ. N95 ಮಾಸ್ಕ್ ನಿಯಮ ಬಾಹಿರವಾಗಿ ಖರೀದಿ ಮಾಡಲಾಗಿದೆ. ಅವಶ್ಯಕತೆ ಇದ್ದೇ ಇದ್ರೂ ಖರೀದಿನ ಮಾಡಿದ್ದಾರೆ. ಅದು ಟೆಂಡರ್ ಖರೀದಿ ಮಾಡಿದ್ದಾರೆ. ಸರ್ಕಾರದ ಬೊಕ್ಕಸಕ್ಕೆ ಕೋಟಿ ಕೋಟಿ ನಷ್ಟ ಮಾಡಿರುವಂಥ ಆರೋಪ ಕೇಳಿಬಂದಿತ್ತು. ಡಾಕ್ಟರ್ ವಿಷ್ಣು ಪ್ರಸಾದ್ ದೂರನ್ನು ಆಧರಿಸಿ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಡಾಕ್ಟರ್ ಗಿರೀಶ್, ರಘು, GP, ಮುನಿರಾಜ್ ಲಾಜೆಕ್ ಸ್ಪೋರ್ಟ್ಸ್ ಮೇಲೆ ಎಫ್ಐಆರ್ ಆಗಿದೆ. ಇನ್ನು ಪ್ರುಡೆಂಟ್ ಮ್ಯಾನೇಜ್ಮೆಂಟ್ ಸೊಲ್ಯೂಷನ್ಸ್ ಸೇರಿ ಹಲವರ ವಿರುದ್ಧ ಈಗ ದೂರ ಆಗಿದೆ. ಅಂದರೆ ಎಫ್ಐಆರ್ ಆಗಿದೆ ಅಧಿಕೃತವಾಗಿ. ವಿಧಾನಸೌಧ ಠಾಣೆ ಪೊಲೀಸರು ಫೀಲ್ಡ್ಗೆ ಇಳಿದಿದ್ದಾರೆ, ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರಾಜ್ಯ ಸರ್ಕಾರ ಈ ಬಗ್ಗೆ SIT ರಚನೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ.